ನಮಸ್ತೆ. ನಾನಿವತ್ತು ಬೆಂಡಿ ಸುಕ್ಕ ಮಾಡ್ತಾ ಇದ್ದೇನೆ. ಬೆಂಡೆಕಾಯಿ ಸುಕ್ಕ. ಮೊದಲು ಒಂದು ಮಿಕ್ಸಿ ಜಾರಲ್ಲಿ ಖಾರಕ್ಕೆ ಅನುಗುಣವಾಗಿ ಹುರಿದ ಕೆಂಪು ಮೆಣಸು ಹಾಕಿ, ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಒಂದು ಚಿಟಕಿ ಸಾಸಿವೆ, ಹಾಗೆ ಒಂದು ಚಿಟಕಿ ಓಮಕಾಳು, ಹಾಗೆ 4-5 ಪೆಪ್ಪರ್ ಕರಿಮೆಣಸು ಹಾಕಬೇಕಾಯ್ತಾ. ನನ್ನ ಹತ್ರ ಒಂದು 5-6 ಬೆಂಡೆ ಇದ್ದದ್ರಿಂದ ಅದಕ್ಕನುಗುಣವಾಗಿ ಮಸಾಲೆ ಹಾಕಿದ್ದೇವೆ. ಹಾಗೆ ಒಂದು ಅರ್ಧ ಚಮಚ ಮೆಣಸಿನ ಹುಡಿ ಹಾಕಿ ತರಿಯಾಗಿ ರುಬ್ಬಿದ್ದೇನೆ. ಬೆಂಡೆ ಜಾಸ್ತಿ ಇದ್ದರೆ ಅದಕ್ಕನುಗುಣವಾಗಿ ಮಸಾಲೆ ಹಾಕಿ ಆಯಿತಾ. ಅಮ್ಮ ಮುಂಚೆ ಹೇಳ್ತಿದ್ರು ಕೈತ ಗುಣನ ನೈತ ಗುಣನ ಅಂತ. ಹಾಗೆ ಸ್ವಲ್ಪ ಜಾಸ್ತಿನೇ ನಾನು ಎಣ್ಣೆ ಹಾಕಬೇಕಾಗ್ತದೆ, ರುಚಿಯಾಗ್ತದೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಅದು ಪಟ ಅಂತ ಹೇಳಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ, ನೆಕ್ಸ್ಟ್ ಗರಂ ಮಸಾಲೆ ಐಟಮ್ಸ್ ಅಂದರೆ 1 ಏಲಕ್ಕಿ, 2 ಲವಂಗ, 1 ಚಿಕ್ಕ ತುಂಡೆ ಚಕ್ಕೆ, ಏನೇನು ಉಂಟು ನೋಡಿ ಚಿಕ್ಕ ಸ್ವಲ್ಪ ಹಾಕಿ ಆಯಿತಾ ಒಗ್ಗರಣೆಗೆ. ಹಾಗೆ ಒಂದು ಅರ್ಧ ಚಮಚ ಗಾರ್ಲಿಕ್ ಜಿಂಜರ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಅದು ಹುರಿದ ಮೇಲೆ ಒಂದು ಹಿಡಿ ದೊಡ್ಡ ನೀರುಳ್ಳಿ ಹಾಕಿದ್ದೇನೆ ನಾನು. ಅದನ್ನು ಕಟ್ ಮಾಡಿ ಹಾಕಿದ್ದೇನೆ. ಅದನ್ನು ಸರಿ ಹುರಿಬೇಕು. ಬೇಕಾದರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀವು ಮುಚ್ಚಿ ಸಹ ಇಡ್ಬೋದು, ಇಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೂ ರುಚಿಯಾಗುತ್ತೆ. ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಚಿಕ್ಕ ಕಟ್ ಮಾಡಿದ ಟೊಮೆಟೊವನ್ನು ಒಂದು ಹಾಕಿದೆ ನಾನು ದೊಡ್ಡದನ್ನು. ಹಾಗೆ ಸ್ವಲ್ಪ ಕರಿಬೇವಿತ್ತು, ಅದನ್ನು ಪುನಃ ಹಾಕಿದ್ದೇನೆ. ಸರಿ, ಈಗ ಅದನ್ನು ಎಲ್ಲ ಹೊಂದಿಕೊಂಡು ಬರುವ ತನಕ ಹುರಿಬೇಕು. ಸ್ವಲ್ಪ ಹುರಿದು ಮುಚ್ಚಿಟ್ಟರು ಆಗ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ತೆಂಗಿನ ತುರಿ ಉಂಟಲ್ಲ ಅದನ್ನು ಕೆಂಪಾಗಿ ಹುರಿಯಿರಿ ಆಯಿತಾ. ಅಥವಾ ನಿಮ್ಮ ಹತ್ರ ಹುರಿದದ್ದು ಇದ್ದರೆ ಅದನ್ನು ಇದಕ್ಕೆ ಹಾಕಿ ಒಂದು ಮುಷ್ಟಿ ಫುಲ್ ತೆಂಗಿನ ತುರಿ. ನಾನು ಹುರಿದದ್ದು ಇತ್ತು ನನ್ನ ಹತ್ರ, ಆದ್ದರಿಂದ 1.5-2 ಮುಷ್ಟಿ ಹಾಕಿದ್ದೇನೆ. ಪಕ್ಕನೇ ನಿಮ್ಮ ಹತ್ರ ಹುರಿದದ್ದು ಇಲ್ಲದಿದ್ದರೆ ನೀವು ತೆಂಗಿನ ತುರಿಯನ್ನೇ ಡೈರೆಕ್ಟ್ ಇದಕ್ಕೆ ಹಾಕಿ ಸರಿ ಹುರಿಬೇಕಾಗ್ತದೆ. ಇದು ಹುರಿದದಿದ್ದರೆ ಸ್ವಲ್ಪ ಫಾಸ್ಟ್ ಆಗ್ತದೆ ಅಷ್ಟೇ, ಆ ಪರಿಮಳ ಬರ್ತದೆ ಹುರಿದ ತೆಂಗಿನ ತುರಿದು. ಇದು ಚಿಕನ್ ಸುಕ್ಕ ಸಹ ಹೀಗೆ ಮಾಡೋದು ಅಂತ ಅನಿಸ್ತಿದೆ. ಇದು ನಾನು ಒಂದು ವ್ಲಾಗಲ್ಲಿ ನೋಡಿದ್ದು, ಒಬ್ಬರದ್ದು ನಮ್ಮ ಗುರ್ತದವರದ್ದು. ಅವರು ಅದು ಬಂಡಾಸದು ಸುಕ್ಕ ಮಾಡಿದ್ದು. ನಾನು ಸೇಮ್ ಅದನ್ನು ಬೆಂಡೆಯಲ್ಲಿ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಅದು ಮೊದಲು ಹುರಿದ ಹುಡಿ ಉಂಟಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋದು. ಕೊತ್ತಂಬರಿ ಎಲ್ಲ ಫಸ್ಟ್ ಹುರಿದದುಂಟು ನೋಡಿ, ಅದನ್ನು ಇದಕ್ಕೆ ಹಾಕಿ ಸರಿ ಹುರಿಬೇಕು. ಸ್ವಲ್ಪ ಎಣ್ಣೆ ಹಾಕಿದರೂ ರುಚಿಯಾಗ್ತದೆ. ನಾನು ಇಲ್ಲಿ ಬೆಂಡೆ ಉಂಟಲ್ಲ ಮೊದಲೇ ಬೇಯಿಸಿ ಮತ್ತೆ ಹಾಕಿದಿದ್ರೆ ಸರಿಯಾಗ್ತಿತ್ತು. ಇದು ನಮ್ಮ ಅತ್ತೆ ಮನೆಯಲ್ಲಿ ಆದ ಊರ ಬೆಂಡಿ. ಇದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಪುನಃ ಹಾಕಿದ್ದೇನೆ. ನಾನಿದು ಬೇಯಿಸಿ ಹಾಕಬೇಕಿತ್ತು, ಹಸಿ ಹಾಕಿದ್ದೆ, ಪರವಾಗಿಲ್ಲ. ಸರಿ ಹುರಿದು ಸ್ವಲ್ಪ ನೀರು ಹಾಕಿ ಬೇಯಿಸಿದೆ. ಇದರ ಕಲರ್ ನೋಡಿ ನೀವು ಆಲೋಚನೆ ಮಾಡಬೇಡಿ, ನಿಜವಾಗಿಯೂ ಒಮ್ಮೆ ಮಾಡಿ ನೋಡಿ. ತುಂಬಾ ಟೇಸ್ಟಾಗಿತ್ತು, ಮನೆಯವರಿಗೆಲ್ಲ ಖುಷಿಯಾಯಿತು. ನಾನು ಅತ್ತೆಗೆ ಸಹ ಕಳಿಸಿಕೊಟ್ಟೆ, ಅವರಿಗೆ ಸುಕ್ಕ ಇಷ್ಟ. ನಾನು ಹೀಗೆ ಬೆಂಡೆಕಾಯಿ ಹಾಕಿದ್ರಿಂದ ನೀರು ಹಾಕಿ ಅದನ್ನು ಬೇಯಿಸಿದೆ. ನೀವೇನು ಮಾಡಿ ಮೊದಲೇ ಬೇಯಿಸಿ ಇದಕ್ಕೆ ಹಾಕಿ ಕರೆಕ್ಟ್ ಆಗ್ತದೆ. ನನ್ನ ವ್ಲಾಗಲ್ಲಿ 30% ಜನರು ಮಾತ್ರ ನೋಡ್ತಾ ಇದ್ದಾರಂತೆ, 70% ಜನರು ಜಸ್ಟ್ ಓಪನ್ ಮಾಡ್ತಾರೆ, ಸ್ವೈಪ್ ಮಾಡ್ತಾರಂತ ಬಂದಿದೆ. ದಯವಿಟ್ಟು ಫುಲ್ ಒಂದು ವ್ಯೂ ಕೊಡಿ ಆಯಿತಾ, ಫುಲ್ಲು ನೋಡಿ ಆಯಿತಾ. ನಾನು ಮಧ್ಯದಲ್ಲಿ ನನಗೆ ಗೊತ್ತಿದ್ದ ಟಿಪ್ಸನ್ನು ನಾನು ನಿಮಗೆ ಹೇಳ್ತಾ ಇರ್ತೇನೆ, ಓಕೆನಾ. ಇನ್ನೊಂದು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ ಆಯಿತಾ. ಹಾಗೆ ನಾನು 1 ಚಮಚ ಗರಂ ಮಸಾಲೆ ಹುಡಿ ಹಾಕಿದ್ದೇನೆ. ಇನ್ನು ಮುಚ್ಚಿ ಇದು ಸುಕ್ಕ ಆಗುವ ತನಕ ಬೇಯಿಸಿ ಆಯಿತಾ. ಒಮ್ಮೆ ಮಾಡಿ ನೋಡಿ ಆಯಿತಾ, ನಿಜವಾಗಿಯೂ ರುಚಿಯಾಗಿದೆ. ಯಾರು ಕಮೆಂಟ್ ಮಾಡ್ತಿಲ್ಲ, ಯಾಕಂತ ಗೊತ್ತಿಲ್ಲ, ಅಷ್ಟು ಪರ್ಫೆಕ್ಟ್ ಇದೆಯಾ ನನ್ನ ವಿಡಿಯೋ. ಲೈಕ್ ಆದರೆ ಲೈಕ್ ಮಾಡಿ, ಯಾರಿಗಾದರೂ ಶೇರ್ ಮಾಡಿ. ಗೋವಿಂದ. ಇದು ಅನ್ನ ಮಾತ್ರ ಅಲ್ಲ, ಚಪಾತಿ, ಜೋಳ ರೊಟ್ಟಿ ಒಟ್ಟಿಗೂ ತಿನ್ನಲಿಕ್ಕೆ ರುಚಿಯಾಗ್ತದೆ. ಸುಕ್ಕ ಥರ ಸ್ವಲ್ಪ ಗಟ್ಟಿ ಆಗ್ತದಲ್ಲ, ರುಚಿಯಾಗ್ತದೆ ಅದರೊಟ್ಟಿಗೆ ತಿನ್ನಲಿಕ್ಕೆ. ಒಳ್ಳೆಯದಾಗಲಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬಾಯ್.